ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೇನೆ. ಯಾಕಂತಂದರೆ ನಾಳೆ ನಿಮಗೆ ಅಡ್ಮಿಷನ್ ಟೈಮಲ್ಲಿ ಓಡಾಡೋಕ್ಕಿಂತಲೂ ಇವಾಗಲೇ ನಿಮ್ಮೆಲ್ಲ ನಾಳೆ ಈಗ ತ್ರೋ ಏನು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ. ನಾಳೆ ಯಾವುದೋ ಒಂದು ಕಾಲೇಜ್ ಅಲರ್ಟ್ ಆಗುತ್ತೆ, ಅವಾಗ ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕು. ಆ್ಯಕ್ಚುಲಿ ಕಾಲೇಜ್ ಅಲರ್ಟ್ ಆಗಿ ಅಡ್ಮಿಷನ್ ಮಾಡೋಕ್ಕೆ 2 to 3 ಡೇಸ್ ಅಥವಾ 3 to 4 ಡೇಸ್ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ಅಷ್ಟರೊಳಗೆ ಏನು ಮಾಡ್ಬೇಕಂತಂದರೆ ನೀವು ಅಡ್ಮಿಷನ್ ಮಾಡೋಕ್ಕೋಗ್ಬೇಕು. ಅವಾಗ ಓಡಾಡೋ ಬದಲು ಇವಾಗ ನಾನು ಕೆಲವೊಂದಿಷ್ಟು ಇವಾಗ ಡಾಕ್ಯುಮೆಂಟ್ಸ್ ಹೇಳ್ತೀನಿ, ಇವನ್ನೆಲ್ಲನೂ ಕೂಡ ಸದ್ಯಕ್ಕೆ ರೆಡಿ ಇಟ್ಕೊಂಡಿತ್ತಂದರೆ ನಾಳೆ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. ಎಲ್ಲನೂ ತೊಗೊಂಡೋಗ್ಬಿಟ್ಟು ಇಲ್ಲಿ ಏನು ಕಾಣಿಸ್ತೈತೆ ನೋಡಿರಿ, BSc ನರ್ಸಿಂಗ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ BSc ನರ್ಸಿಂಗ್ ಅಡ್ಮಿಷನ್ ಅಂತಂದು. ಈ ಒಂದು ಅಡ್ಮಿಷನ್ಗೆ ತಕ್ಕನಂಗೆ ನಾಳೆ ಇನ್ ಕೇಸ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಒಂದೊಂದು ಕಾಲೇಜಲ್ಲಿ ಸ್ಟ್ರಿಕ್ಟ್ ಮಾಡ್ತಾರೆ. ಯಾಕಂದ್ರೆ ತರಲೇಬೇಕು ಅಂತಂದಾಗ ಎಲ್ಲೆಲ್ಲೋ ಹೋಗಿ ಓಡಾಡೋ ಬದಲು ಎಲ್ಲನೂ ಕೂಡ ರೆಡಿ ಇಟ್ಕೊಂಡ್ರಿ. ಆ್ಯಂಡ್ ಇವಾಗ ಏನಪ್ಪ ಅಂತಂದ್ರೆ ಇವು ಡಾಕ್ಯುಮೆಂಟ್ಸ್ ಯಾವಾಗ ಕೊಡಬೇಕು, ಆಫ್ಟರ್ ನಿಮ್ಮ ಕಾಲೇಜ್ ಯಾವಾಗ ಅಲರ್ಟ್ ಆಗುತ್ತೋ ಇವಾಗ ಹೋಗ್ಬಿಟ್ಟು ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ಗೆ ಡಾಕ್ಯುಮೆಂಟ್ಸ್ ಕೊಡೋದಲ್ಲ. ನಿಮ್ಮ ಕಾಲೇಜ್ ಸಿಗುತ್ತಲ್ವ, ಒಂದು ಅಲಾಟ್ಮೆಂಟ್ ಆಗುತ್ತೆ ಕಡೆಯಿಂದ, ಅವಾಗ ಹೋಗ್ಬೇಕು. ಇವಾಗ ನೋಡಿರಿ ಏನೇನಲ್ಲಪ್ಪ ಅಂತಂದರೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್. ಇದು ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತಂದರೆ ನಾಳೆ ನೀವು ಅಡ್ಮಿಷನ್ ಮಾಡೋಕೆ ಹೋಗ್ತಾರ, ಅವ್ರಿಗೆ ಕಾಲೇಜ್ ಅವರೇ ಕೊಡ್ತಾರೆ. ನೀವೇನು ಭಯ ಪಡಬೇಡ್ರಿ, ಕಾಲೇಜ್ ಅವರೇ ಕೊಡ್ತಾರೆ. ಅವಾಗ ಅಪ್ಲಿಕೇಶನ್ ಇಸ್ಕೊಡುವಂತ್ರಿ. ಆ್ಯಂಡ್ ಎರಡನೇದು KE ಅಲಾಟ್ಮೆಂಟ್ ಆರ್ಡರ್. ನಿಮಗೆ ಅಲಾಟ್ಮೆಂಟ್ ಯಾವುದು ಕಾಲೇಜ್ ಆಗಿರುತ್ತದೋ ಅದ್ರದ್ದು ಒಂದು ಆರ್ಡರ್ ಕಾಪಿ ಬರುತ್ತೆ, ಆ ಆರ್ಡರ್ ಕಾಪಿ ಬೇಕಾಗ್ತದೆ. ಆ್ಯಂಡ್ KE ಚಾಲನ್ ಕಾಪಿ. ಈಗ ನೀವೆಲ್ಲನೂ ಕೂಡ ನಾಳೆ ನಿಮ್ಮ ಕಾಲೇಜ್ ಒಂದು ಯಾವುದೋ ಅಲಾಟ್ ಆಗುತ್ತೆ ಅಂತ ಹೇಳಿದೆ, ಆ ಅಲಾಟ್ ಆಗಿರೋದು ದುಡ್ಡು ಕಟ್ತೀರ ನೀವು. ಕಾಲೇಜ್ಗೆ ಫೀಸ್ ಅಂತದ್ದು ಬರುತ್ತೆ. ಆ ಫೀಸ್ ಕಟ್ಟಿರೋದು ಒಂದು ಬಂದಿರುತ್ತೆ, KEಗೆ ಕಟ್ಟಬೇಕು. ಒಂದು 500,000 ಎಷ್ಟೋ ಇರ್ತದೋ ಅಷ್ಟು ಅದನ್ನು ಕಟ್ಟಿರೋಂಥದ್ದು ಒಂದು ಚಾಲನ್ ಕಾಪಿ ಬೇಕಾಗ್ತದೆ. ಆ್ಯಂಡ್ KE ಅಪ್ಲಿಕೇಶನ್, ನೀವು ಅಪ್ಲಿಕೇಶನ್ ಸ್ಟಾರ್ಟಿಗೆ ಹಾಕಿರ್ತಾರಲ್ವ, KCT ಎಕ್ಸಾಮ್ ಬರೋಕ್ಕಂತ ಮುಂಚೆ KE ಅಪ್ಲಿಕೇಶನ್ ಹಾಕಿರ್ತಾರಲ್ವ, ಅದು ಅಪ್ಲಿಕೇಶನ್ ಫಾರ್ಮ್ ಎಲ್ಲನೂ ಬೇಕಾಗ್ತದೆ. ಆ್ಯಂಡ್ SSLC ಮಾರ್ಕ್ಸ್ ಕಾರ್ಡ್, UC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಆ್ಯಂಡ್ ಇನ್ನೊಂದು ಯಾರೆಲ್ಲ HK ಅಂತಂದರೆ HK ಇದ್ದರೆ, ಇನ್ ಕೇಸ್ ನೀವೇನಾದರೂ 371J ಅಲ್ಲಿ ಬಂದಿತ್ತಂದರೆ, ಅಥವಾ ಏನು ಇನ್ನೊಂದು ಹೆಸ್ರು ಏನು ಕರಿತೀವಿ, ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಅಂತಂದು, ನೀವೇನಾದರೂ ಅದಕ್ಕೆ ಕ್ಲೇಮ್ ಆಗೋದಿತ್ತಂದರೆ ಅದು ಕೂಡ ರೆಡಿ ಇಟ್ಕೊರಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ರೂರಲ್ ಸರ್ಟಿಫಿಕೇಟ್ ಅಂತ, ಗ್ರಾಮೀಣ ಮಾಧ್ಯಮ ಅಂತ ಏನು ಕರಿತೀವೋ ಕೊಟ್ಟಿರ್ತಾರೆ. ನೀವು KE ಅಪ್ಲಿಕೇಶನ್ ಹಾಕುವಾಗ ರೂರಲ್ ಸರ್ಟಿಫಿಕೇಟ್ ಅಂತ ಹಾಕಿರ್ತಾರೆ, ಬಟ್ ಅದನ್ನು ಬೇಕಾಗ್ತದೆ. ಆ್ಯಂಡ್ ಅದಾದ ನಂತರ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ನೀವು ಕನ್ನಡ ಮೀಡಿಯಮ್ಮು, ರೂರಲ್ ಸರ್ಟಿಫಿಕೇಟು ಮತ್ತು ಸ್ಟಡಿ ಸರ್ಟಿಫಿಕೇಟ್ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿರ್ತೀರ. ಇವನ್ನೆಲ್ಲನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುವಾಗ ವೆರಿಫೈ ಆಗಿರ್ತದೆ. ಸೊ ಇವನ್ನೆಲ್ಲನೂ ಕೂಡ ತೊಗೊಂಡು ಹೋಗಲೇಬೇಕಾಗಿರ್ತದೆ. ಯಾಕಂದರೆ ಅವು ಎಲ್ಲನೂ ಕೂಡ ರಿಸರ್ವ್ ಮೇಲೆ ನಿಮ್ಗೆ ಏನಾಗಿರ್ತದೆ, ಸೀಟ್ ಸಿಕ್ಕಿರ್ತದೆ. ಅದಾದ ನಂತರ ಡೊಮಿಸೈಲ್ ಸರ್ಟಿಫಿಕೇಟ್. ಇದು ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ತಕ್ಷಣ ಗಾಬರಿ ಆಗ್ಬಿಡ್ತು. ಅಂದರೆ ವಾಸಸ್ಥಳ ಅಂತ ಏನು ಬರ್ತೀವೋ ಇದು ಸದ್ಯಕ್ಕೆ ನಿಮ್ಗೆ ಅಡ್ಮಿಷನ್ ಮಾಡೋ ಪೂರ್ತಿಗೆ ನಾನೇನು ಹೇಳಿದೆ ಅಂತಂದರೆ, ಈಗ ಡೊಮಿಸೈಲ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಇವಾಗಲೇ ಹಾಕಿದರೆ ಒರಿಜಿನಲ್ 1 ತಿಂಗಳಲ್ಲಿ ಬರುತ್ತೆ. ಹಾಕೊಂಡಿದ್ರೆ ಹಾಕ್ರಿ. ಆ್ಯಂಡ್ ಸಡನ್ನಾಗಿ ಏನಪ್ಪ ಅಂತಂದರೆ ಅಡ್ಮಿಷನ್ ಮಾಡೋಕ್ಕೆ ಬೇಕಾದಾಗ ಅಟ್ಲೀಸ್ಟ್ ಮ್ಯಾನೇಜ್ ಮಾಡೋಕ್ಕೆ ಒಂದು ವಾಸಸ್ಥಳ ಸರ್ಟಿಫಿಕೇಟ್ ಅಂತಂದರೆ ಜಸ್ಟ್ ನೀವು ಯಾವುದಾದ್ರು ಒಂದು ಜೆರಾಕ್ಸ್ ಸೆಂಟ್ರಲ್ಲಿ ಹೋಗಿ ವಾಸಸ್ಥಳ ದುಡಿಕೋಣ ಒಂದು ಪಾತ್ರ ಬೇಕ್ರಿ ಅಂತ ಕೇಳಿದ್ರೆ ಒಂದು ₹2 ಕೊಡ್ತಾರೆ. ಅದನ್ನು ನೀವೇ ಫಿಲ್ಅಪ್ ಮಾಡ್ಕೋಬೇಕು. ಮಾಡಿಕೊಂಡು ಅದಕ್ಕೆ ಸೈನು ಸೀಲ್ ಯಾರ್ದು ಬೇಕಂತಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ಬೇಕಾಗುತ್ತೆ. ನೆನ್ಪಿಟ್ಕೊರಿ, ಡೊಮಿಸೈಲ್ ಸರ್ಟಿಫಿಕೇಟು ಒರಿಜಿನಲ್ ಬೇಕಾತಂತಂದರೆ ನೀವು ಆನ್ಲೈನಲ್ಲಿ ಹಾಕಿಬಿಟ್ಟು ಅಥವಾ ತಹಸೀಲ್ ಆಫೀಸಲ್ಲಿ ಹಾಕಿಬಿಟ್ಟು ತೊಗೊತೀರಂದರೆ 1 ತಿಂಗಳು ಬೇಕು ವಾಸಸ್ಥಳ ಅಂದರೆ ಡೊಮಿಸೈಲ್ ಸರ್ಟಿಫಿಕೇಟ್. ಇನ್ ಕೇಸ್ ಸಡನ್ನಾಗಿ ಇವಾಗ ಸದ್ಯಕ್ಕೆ ಅಡ್ಮಿಷನಿಗೆ ಬೇಕಪ್ಪ, ನಿಮ್ಮ ಅಡ್ಮಿಷನ್ ಪೂರ್ತಿ ಬೇಕಂತಂದರೆ ಜಸ್ಟ್ ಏನಪ್ಪ ಅಂತಂದರೆ ಒಂದು ₹2 ಒಂದು ಜೆರಾಕ್ಸ್ ಕಾಪಿ ತೊಗೊರಿ. ಅದನ್ನ ವಾಸಸ್ಥಳ ದೃಢೀಕರಣ ಪತ್ರ ಅಂತಂದು ಅದನ್ನ ನೀವೇ ಫಿಲ್ಅಪ್ ಮಾಡ್ಕೊರಿ. ಅದಕ್ಕೆ ಸೈನು ಸೀಲ್ ಯಾರ್ದಾಗಬೇಕು, ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ಬೇಕು ಅಷ್ಟೇ. ಆ್ಯಂಡ್ ಎಲ್ಲ ಕಾಲೇಜಲ್ಲೂ ಕೇಳ್ತಾರಂತ ಏನಿಲ್ಲ ಡೊಮಿಸೈಲ್ ಸರ್ಟಿಫಿಕೇಟು. ಇನ್ ಕೇಸ್ ಕೆಲವೊಂದಿಷ್ಟು ಕಾಲೇಜಲ್ಲಿ ಮಾತ್ರ ಕೇಳ್ತಾರೆ. ಸೊ ಹಂಗಾಗ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದ ತಕ್ಷಣ ನಿಮ್ದು ಆಧಾರ್ ಕಾರ್ಡು ಆ್ಯಂಡ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಸ್ ಬೇಕು. ಈ ರೀಸೆಂಟಾಗಿ ತೊಗೊಂಡೊಂದು ಫೋಟೋ ಬೇಕು. ಆ್ಯಂಡ್ ಫೋಟೋ ಚೆನ್ನಾಗಿರೋದು ಕೊಡ್ರಿ, ಯಾಕಂದರೆ ನಿಮ್ದು ID ಕಾರ್ಡು ಕೂಡ ಅದರಲ್ಲೇ ರೆಡಿಯಾಗಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಂಗಾಗ್ಬಿಟ್ಟು ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು. ಈ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಯಾವುದಾದ್ರೂ ಒಂದು ಜಿಲ್ಲಾಸ್ಪತ್ರೆನೋ ಅಥವಾ ತಾಲೂಕು ಆಸ್ಪತ್ರೆ ಹತ್ರ ಹೋಗ್ಬಿಟ್ಟು ಒಂದು ₹2 ಒಂದು ಫಾರ್ಮ್ ಸಿಗ್ತದೆ. ಆ ಫಾರ್ಮ್ ತೊಗೊಂಡು ಹೋಗ್ಬಿಟ್ರು ಒಂದು ಹೈಟ್ ವೆಯ್ಟ್ ಜಸ್ಟ್ ಒಂದೆಲ್ಲನೂ ಚೆಕ್ ಮಾಡಿಕೊಂಡು ಬರೋದು. ಅವ್ರದ್ದು ಒಂದು ಸೈನ್ ಸೀಲ್ ಬೇಕಾಗಿರ್ತದೆ, ಬೇಸ್ ಮೆಡಿಕಲ್ ಬೇಕಾಗ್ತದೆ. ಸೊ ಹಂಗಾಗ್ಬಿಟ್ಟು ಆದಷ್ಟು ನಿಮ್ಮ ಜಿಲ್ಲಾಸ್ಪತ್ರೆ ಹತ್ರ ಹೋಗ್ಬಿಟ್ರೆ ಮಾಡಿ ಕೊಟ್ಬಿಡ್ತಾರೆ. ಏನಂತಂದರೆ ಹೋಗ್ರಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಫಾರ್ಮ್ ತೊಗೊಂಡು ಹೋಗ್ರಿ, ಇದನ್ನೆಲ್ಲನೂ ಬೇಕ್ರಿ ಸರ್ ಅಂತ ಕೇಳಿದ್ರೆ ಅವರೆಲ್ಲನೂ ಕೂಡ ಬರೋದಕ್ಕೆ ಬಿಟ್ಟು ಅವರು ಸೈನ್ ಸೀಲ್ ಮಾಡಿ ಕೊಟ್ಬಿಡ್ತಾರೆ. ಸಾಕು, ಅದನ್ನು ಕೂಡ ರೆಡಿ ಆಗುತ್ತೆ. ಆ್ಯಂಡ್ ಇವೆಲ್ಲನೂ ಕೂಡ ಮೇಲ್ಗಡೆ ಇಷ್ಟೆಲ್ಲ ನೋಡಿದಲ್ವ 15, ಅದರದ್ದು 2 ಸೆಟ್ ಆಫ್ ಅಟೆಸ್ಟೆಡ್ ಜೆರಾಕ್ಸ್ ಕಾಪೀಸ್ ಆಫ್ ಆಲ್ ಅಬೌವ್. ಇದನ್ನೆಲ್ಲನೂ ಕೂಡ ಒರಿಜಿನಲ್ ಕೂಡ ಇರಬೇಕು. ಅದ್ರ ತಕ್ಕನಂಗೆ ಇವನು ಒಂದು 2 ಅಲ್ಲ, ಆ್ಯಕ್ಚುಲಿ ನಾನೇನು ಹೇಳಿದ್ದೀನಿ ಅಂತಂದರೆ ಒಂದು 4 ರೆಡಿ ಮಾಡ್ಕೊರಿ. 4 ಸೆಟ್ನ ಜೆರಾಕ್ಸ್ ಮಾಡಿರಿ. ಅವು 4 ಸೆಟ್ಗೂ ಕೂಡ ಜೆರಾಕ್ಸ್ ಮಾಡಿರ್ತಾರಲ್ಲ ಅದಕ್ಕೆ ಒಂದು ಅಟೆಸ್ಟೇಷನ್ಸ್ ಅಂತಂದರೆ ಯಾರೆಲ್ಲ ಗೌರ್ಮೆಂಟ್ ಅಪ್ಲೈ ಬರ್ತಾರೋ, ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ ಬರ್ತಾರೋ, ಲೈಕ್ ಅಂತಂದರೆ ನಿಮ್ಮ
ಪ್ರೈಮರಿ ಸರ್ ಬೇಡ, ಹೈಸ್ಕೂಲ್. ಓಕೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂತ ಹಿಡಿದು ಕಾಲೇಜರ್ ಲೆಕ್ಚರರ್ ಅಂತ ಹಿಡಿದು ಡಿಗ್ರಿ ಲೆಕ್ಚರರು ಮತ್ತು ಅದು ಯಾರಾದ್ರು ಪ್ರಿನ್ಸಿಪಲ್ಲು ಆಗಿರ್ತಾರಲ್ಲ, ಅವರು ಗ್ರೀನ್ ಇಂಕ್ ಪೆನ್ನಲ್ಲಿ ಯಾರೆಲ್ಲ ಬರೆಯುವಂಥ ಎಲಿಜಿಬಲ್ ಇರ್ತಾರೋ ಅವ್ರ ಹತ್ರ ಸೈನ್ ಆ್ಯಂಡ್ ಸೀಲ್ ಬೇಕಾಗ್ತದೆ. ಅದಕ್ಕೇನಂತಾರೆ ಅಟೆಸ್ಟೇಷನ್ ಅಂತ ಕರಿತೀವಿ, ಅಟೆಸ್ಟೆಡ್ ಅಂತ ಕರಿತೀವಿ. ಅದು ಯಾರಾಗ್ತಾರೆ, ನಿಮ್ಮ ಯಾರಾದರೂ ಹೈಸ್ಕೂಲು ಅಥವಾ ನಿಮ್ಮ ಯಾವ್ದಾದ್ರು ಕಾಲೇಜಲ್ಲಿ ಪ್ರಿನ್ಸಿಪಲ್ ಇತ್ತಂದರೆ ಸೈನ್ ಮಾಡಿಸ್ಕೊರಿ ಅಟೆಸ್ಟೆಡ್. ಸೊ 4 ಇದೆಲ್ಲವೂ 15 ಇದೆಲ್ಲ 15 ಸೆಟ್ಗೂ 15 ಎಲ್ಲನೂ ಕೂಡ ಜೆರಾಕ್ಸ್ 4 ಸೆಟ್ ಮಾಡ್ಕೊರಿ. 4 ಸೆಟ್ಟು ಕೂಡ ಸೈನ್ ಆ್ಯಂಡ್ ಸೀಲ್ ಮಾಡಿಸ್ಕೊರಿ. ನಾಳೆ ಎಕ್ಸಾಮ್ ಟೈಮ್ ಅಡ್ಮಿಷನ್ ಟೈಮಲ್ಲಿ ಏನಾಗುತ್ತೆ, ಒಂದು 2 ಸೆಟ್ಸ್ ಅವ್ರು ಜೆರಾಕ್ಸ್ ಇಟ್ಕೊತಾರೆ. ವಿತ್ ಒರಿಜಿನಲ್ ಕೂಡ ಕಾಲೇಜ್ ಅವರೇ ಇಟ್ಕೊತಾರೆ. 4 ವರ್ಷ ಮುಗಿದಾದ್ಮೇಲೆ ಕೇಳ್ತಾರೆ, ಕೊಡ್ತಾರೆ. ನಿಮ್ಗೆ ಬೇಕಾದವನು ಕೊಡ್ತಾರೆ, ಬಟ್ ಆದಷ್ಟು ಅವ್ರು 4 ವರ್ಷ ಮುಗಿದಾದ್ಮೇಲೆ ಕೊಡೋದು. ಆ್ಯಂಡ್ ಇವನ್ನೆಲ್ಲನೂ ಕೂಡ ಆಲ್ಮೋಸ್ಟ್ ಒರಿಜಿನಲ್ನ ಒಂದೊಂದು ಫೋಟೋ ಹೊಡೆದು ಇಟ್ಕೊತೀರಿ. ಯಾಕಂತಂದರೆ ನಾಳೆ ನಿಮಗೆ ಅವ್ರು ಏನಾದರೂ ಇನ್ ಕೇಸ್ ಕಾಲೇಜ್ ಅವ್ರಿಗೆ ಕೈ ಕೊಟ್ಟಾಗ 4 ವರ್ಷ ಮುಗಿದಾದ್ಮೇಲೆ ಕೊಡೋದು ಅಂತಂದ್ರೆ ನಿಮ್ಗೆ ಏನಾದರೂ ಕೊಡ್ತಾರೆ, ಹಂಗೇನಿಲ್ಲ. ಎಮರ್ಜೆನ್ಸಿ ಬೇಕಾದಾಗ ಅಲ್ಲೇ ಹೋಗಿ ಕೇಳೋದು ಬದಲು ಫೋನಾಗೆ ಇತ್ತಂದ್ರೆ ಒಂದು ಪ್ರಿಂಟ್ ಆದರೂ ತೆಗ್ಸೋಬೋದು. ಇವನ್ನೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಹುಷಾರು. ಯಾಕಂದರೆ ಈ ಟೈಮಲ್ಲಿ ನಿಮ್ಗೆ ಒಂದು ಟೈಮ್ ಏನಾದರೂ ದುಡ್ಡು ಕಡಿಮೆ ಇದ್ದರೆ ಪರವಾಗಿಲ್ಲ, ಡಾಕ್ಯುಮೆಂಟ್ಸ್ ಚೆನ್ನಾಗಿರ್ಬೇಕಂತ. ಸೊ ಹಂಗಾಗಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ರೆಡಿ ಇಟ್ಕೊಂಡ್ರಿ. ಸರಿ, ಇಲ್ಲಿ ಏನು ಕಾಣಿಸ್ತಿದೆ ಡಾಕ್ಯುಮೆಂಟ್ಸ್ ನೋಡಿ, ಅರೇಂಜಿಂಗ್ ಅಬೋವ್ ಸೀಕ್ವೆನ್ಸ್ ಆ್ಯಂಡ್ ಕಮ್ ಫಾರ್ ದ ಅಡ್ಮಿಷನ್ ಫಾರ್ಮ್. ಇವನ್ನೆಲ್ಲನೂ ಕೂಡ ಸೀಕ್ವೆನ್ಸಾಗಿ ಆರ್ಡರ್ ಇಟ್ಕೊಂಡು ಅಡ್ಮಿಷನ್ ಬರೀ ಅಂತ ಕಾಲೇಜವ್ರಿಗೆ ಹೇಳ್ತಾರೆ, ಹಾಗೆ ಇಟ್ಕೊಂಡ್ಬರೋರಂತೆ. ಸರಿ, ಇನ್ನೂ ಕೂಡ ಏನಾದ್ರು ಡೌಟ್ಸ್ ಇತ್ತಂತಂದರೆ ಡಾಕ್ಯುಮೆಂಟ್ಸ್ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಯಾಕಂತಂದರೆ ಇದು ಡಾಕ್ಯುಮೆಂಟ್ಸ್ ಏನಾದರೂ ಒಂದೊಂದು ಕಾಲೇಜಲ್ಲಿ ಒಂದು ಮಿಸ್ ಆದರೂ ಕೂಡ ವಾಪಸ್ ಕಳಿಸ್ತಿರ್ತಾರೆ. ಸರಿ, ಎಲ್ಲನೂ ಕೂಡ ವಿಡಿಯೋ ಮಾಡಿದ್ದೀನಿ. ಸಾಧ್ಯ ಆದರೆ ಒಂದು ಲೈಕ್ ಕೊಡ್ಬೋದು. ಆ್ಯಂಡ್ ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹೋಗಿ ನೋಡಿರಿ. ಇದೇ ರೀತಿ ಏನಾದರೂ ನಮ್ಮ ಅಪ್ಡೇಟ್ ಬೇಕಂತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ KCET ಆಸ್ಪಿರೆಂಟ್ಸ್ ಅಂತ ಏನು ಕಾಣಿಸ್ತಿದೆ ಆ ಒಂದು ಗ್ರೂಪಲ್ಲಿ ಬಂದುಬಿಟ್ಟು ಜಾಯ್ನ್ ಆಗಿರಿ. ಮುಂದೆ ನಿಮ್ಮದು ಎಲ್ಲನೂ ಕೂಡ ನಾನು ಲೈವ್ ಡೆಮೋ ಆಗಿ ಎಲ್ಲನೂ ಕೂಡ ಡೀಟೇಲ್ಸಾಗಿ ಹೇಳ್ತೀನಿ. ಸರಿ ಗೈಸ್, ಟೇಕ್ ಕೇರ್, ಬಾಯ್.